ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಲಕ್ಕಿ ಚಂದನ ಬ್ಲಾಗ್ಸ್. ಫ್ರೆಂಡ್ಸ್, ಈಗೆದ್ದು ಎಲ್ಲ ರಂಗೋಲಿ ಎಲ್ಲ ಹಾಕ್ಕೊಂತ ಇತ್ತು. ಈಗ ನಾವು ಅತ್ತೆ ಮಕ್ಕಳು ರಂಗೋಲಿ ಬಿಟ್ಟಿದ್ದಾರೆ. ಏನು ಫಂಕ್ಷನ್ನು ಅಂದರೆ ಇವತ್ತು ಸತ್ಯನಾರಾಯಣ ಪೂಜೆ ಇದೆ. ನಾಳೆ ಬಂದು ಕತೆ ಓದಿಸ್ತಾ ಇದ್ದಾರೆ. ನಾನು ಬಂದು 12 ವರ್ಷ ಆಗಿತ್ತು ದಾವಣಗೆರೆಗೆ, ಇವಾಗಲೇ ಬಂದಿರೋದು. ಮಕ್ಕಳಿಗೆಲ್ಲ ರಜೆ ಇತ್ತಲ್ಲ ಅಂತ ಪೂಜೆ ಇತ್ತಲ್ಲ ಅಂತ ಹಾಗೆ ಬಂದಿದ್ದೀನಿ. ಹಾಯ್. ನಾನು ಮತ್ತು ದೊಡ್ಡಕ್ಕ ಹೋಗಿ ಕೆಳಗಡೆ ಹಾಕ್ಕೊಂಡಿದ್ದೀವಿ ರಂಗೋಲಿನ, ಬಣ್ಣ ಎಲ್ಲ ಹಾಕಿ ಬಂದಿದ್ದೀವಿ. ಇನ್ನೂ ನೆಂಟರ ಇವತ್ತು ಸಂಜೆ ಬರ್ತಾರೆ, ಇನ್ನೂ ಬರೋರಿದ್ದಾರೆ. ನಾವು ಈಗ ನಾನು ಅಜ್ಜಿ ತಾತ ಮಗಳು ಬಂದಿದ್ವಿ. ಫ್ರೆಂಡ್ಸ್, ಇವರೇ ನಮ್ಮ ಅತ್ತೆ. ಅತ್ತೆ ಅಂದರೆ ಅಪ್ಪನ ತಂಗಿ. ಅತ್ತೆ ಹಾಯ್ ಮಾಡಿ. ಇದು ಅಜ್ಜಿ, ನೋಡಿದ್ರಲ್ಲ ಟ್ರೈನಲ್ಲಿ ಬರಬೇಕಾದ್ರೆ ನಮ್ಮ ಅಜ್ಜಿ. ಅಂದರೆ ಅಮ್ಮನ್ನ ಸೋದರತ್ತೆ, ಅಪ್ಪನ್ನ ದೊಡ್ಡಮ್ಮ, ರಿಲೇಷನ್ಗೆ ಮದುವೆ ಆಗಿರೋದು. ಪಿಂಟು ಹಾಯ್ ಮಾಡು, ಹಾಯ್ ಮಾಡು. ಎಲ್ಲ ಹೀಗೆದ್ದಿದ್ದಾರೆ, ಎಲ್ಲ ಹೀಗೆದ್ದಿದ್ದಾರೆ. ಇನ್ನೂ ಇಲ್ಲಿ ಮಲಗಿದ್ದಾರೆ. ಇವನು ಡ್ಯೂಟಿಗೆ ಹೋಗಬೇಕು, ಆದರೂ ಫೋನ್ ಇಟ್ಕೊಂಡು ಕೂತವನೆ. ಟೈಮ್ ಆಗೈತೆ, ಹೋಗಲ್ವೇನೋ? ಇದು ಮತ್ತೆ ಇವತ್ತು ರಜಾ ಇಲ್ವಾ? ಇವತ್ತು ರಜಾ ಕೊಟ್ಟಿಲ್ಲ ಅವನಿಗೆ. ನಾಳೆನೂ ರಜಾ ಇಲ್ಲ ಅನಿಸುತ್ತೆ. ನಾಳೆ ಇಲ್ವಾ? ಮತ್ತು ನಾಳೆ ಪೂಜೆ, ಸಂಜೆ ಪೂಜೆ ಅಲ್ಲ. ನಾಳೆ ಅಂದರೆ ಸಂಜೆ ಪೂಜೆ, ಇವತ್ತು ಸತ್ಯನಾರಾಯಣ ಪೂಜೆ ಅಲ್ವಾ, ಈಗ ಬಂದು ಮಾಡ್ತಾರೆ. ಈಗೆಲ್ಲ ರೆಡಿ ಆಗಬೇಕು. ಅವನು ಮನು ಅಂತ, ಇವರ ಆಂಟಿ ಮಗ. ಅತ್ತೆ ಇದ್ದಾರಲ್ಲ, ಅತ್ತೆ ಓರ್ಗಿತಿ ಮಗ, ಇವ್ರ ಮಗಳು. ಇನ್ನು ಆ ರೂಮಲ್ಲಿ ಸ್ವಲ್ಪ ಜನ ಮಲಗಿದ್ದಾರೆ, ಈ ರೂಮಲ್ಲಿ ಸ್ವಲ್ಪ ಜನ ಮಲಗಿದ್ದಾರೆ. ಇವನು ಬಂದು ಎಲ್ರೂ ಇಬ್ಬರಿಸಿದಾನೆ ಮಕ್ಕಳನ್ನ. ಇಲ್ಲಿ ನನ್ನ ಮಗಳು ಇಲ್ಲಿ ಮಲಗಿದ್ದಾಳೆ. ಲಕ್ಷ ಗುಡ್ ಮಾರ್ನಿಂಗ್. ಇಲ್ಲೂ ಮಕ್ಕಳು ಮಲಗಿದ್ದಾರೆ. ಸ್ನಾನಕ್ಕೆ ಹೋಗೋರು ಸ್ನಾನಕ್ಕೆ ಹೋಗಿದ್ದಾರೆ. ಫ್ರೆಂಡ್ಸ್, ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಸೊ ಸ್ನಾನ ಎಲ್ಲ ಮುಗಿದು ಸ್ನಾನ ಮುಗಿಸ್ಕೊಂಡ್ರಿ. ಬಾರ ಇಲ್ಲಿ. ಸ್ನಾನ ಎಲ್ಲ ಮುಗೀತು, ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ಅತ್ತೆ ಸಜ್ಜಿಗೆ ಮಾಡೋದು ಬಾ ಅಂತ ಕರೀತಾ ಇದ್ದಾರೆ. ಹೋಗ್ತೀನಿ, ಸಜ್ಜಿಗೆ ಎಲ್ಲ ರೆಡಿ ಮಾಡಿ ತಿಂಡಿ ರೆಡಿ ಮಾಡಬೇಕು. ಬನ್ನಿ, ಏನೇನು ತೋರಿಸ್ತೀನಿ. ಅಶೋಕ ಆಯಿತಾ? ಆಯಿತಾ? ಇವರು ನಮ್ಮ ಅತ್ತೆಯ ದೊಡ್ಡ ಮಗಳು. ನಿನ್ನೆ ಹೇಳಿರಲಿಲ್ಲ, ತೋರಿಸಿರ್ಲಿಲ್ಲ. ಇವರು ನಮ್ಮ ಅತ್ತೆ ಫ್ರೆಂಡ್ ಪೂಜೆಗೆ ಬಂದಿದ್ದಾರೆ. ಮತ್ತೆ ಈಗಲೇ ಮಾಡ್ಬೇಕಾ ಸಜ್ಜಿಗೆನ? ಸೊ ಸಜ್ಜಿಗೆಗೆ ಎಲ್ಲ ರವೆ ಎಲ್ಲ ಹುರ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಪೂಜೆನೂ ಫ್ರೆಶ್ ಅಪ್ ಆಗಿ ಬಂದು, ಹಾಗೆ ಅವಳಿಗೂ ರೈಸ್ ಕಿಡು ಚಿತ್ರಾನ್ನ ಮಾಡೋಣ ಅಂತ ಹೇಳ್ತಾ ಇದ್ದೆ. ಅವಳೆಲ್ಲ ನಾನು ಅವಳು ಎಲ್ಲ ಕೆಲಸ ಮಾಡ್ಕೊತಾ ಇದ್ವಿ. ಚಿತ್ರಾನ್ನ ಮಾಡ್ಬಿಟ್ಟು ಫಸ್ಟ್ ಮಕ್ಳಿಗೆ ತಿಂಡಿ ಕೊಟ್ಬಿಡೋಣ ಅಂತ ಚಿತ್ರಾನ್ನ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಅಷ್ಟರಲ್ಲಿ ಸಜ್ಜಿಗೆ ಎಲ್ಲ ರೆಡಿ ಆಯಿತು. ಸಜ್ಜಿಗೆ ಎಲ್ಲ ಮಾಡಿ ಮುಗಿಸಿ ಪ್ರಸಾದ ಅಲ್ವಾ, ಅದಕ್ಕೆ ಒಂದು ಸೈಡಿಗೆ ಎತ್ತಿಟ್ಟಿದ್ದೆ. ಸ್ವಲ್ಪ ಪೂಜೆ ಮುಗಿಯೋಷ್ಟರಲ್ಲಿ ಹಾರಲಿ ಸ್ವಲ್ಪ ಸಜ್ಜಿಗೆ ಅಂತ ಇರ್ತದೆ. ಹಾಗೆ ಆ ಗ್ಯಾಪಲ್ಲಿ ಕಾಫಿ ಕುಡ್ಕೊಂಡು ಮಾತಾಡ್ತಾ ಇರ್ತೀವಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಸೊ ಹಾಗೆ ಎಲ್ಲ ಕಾಫಿ ಎಲ್ಲ ಕುಡಿದು ಮುಗಿಸ್ಕೊಂಡು ತಿಂಡಿ ಎಲ್ಲ ರೆಡಿ ಆಯ್ತಲ್ಲ, ಅಡುಗೆಗೆ ರೆಡಿ ಮಾಡೋಣ ಅಂತ ಹೋದ್ವಿ. ನಾನು ನಮ್ಮ ಪೂಜೆ ಅಡುಗೆಗೆ ಸಾಂಬಾರು ಮಾಡೋಣ. ಫಸ್ಟು ಸಾಂಬಾರೆಲ್ಲ ಮಾಡಿಬಿಟ್ಟು ರೈಸು, ಸಾಂಬಾರು, ಪಾಯಸ, ಕೋಸಂಬರಿ, ಕಾಳುಗೊಜ್ಜು ಇಷ್ಟು ಮಾಡೋಣ ಅಂತ ಹೇಳಿದ್ರು ಅತ್ತೆ ಮಾಡಿ ಅಂತ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ನಾನು ಪೂಜೆನೂ. ಸೊ ಹಾಗೆ ಮಕ್ಕಳೆಲ್ಲ ಟೈಮ್ ಆಗಿತ್ತಲ್ಲ, ಹೊಟ್ಟೆ ಹಶು ಅಂತಿದ್ರು. ಹಾಗೆ ಚಿತ್ರಾನ್ನಕ್ಕೆಲ್ಲ ರೆಡಿ ಆಗಿತ್ತಲ್ಲ, ಚಿತ್ರಾನ್ನ ಕಲಿಸ್ಬಿಟ್ಟು ಕೊಡೋಣ ಅಂತ ಮಾಡಿ. ಹೇಗೈತೆ ತಿಂಡಿ? ಕರೆಕ್ಟಾಗಿ ಹೇಳು. ಸೀರಿಯಸ್ಸಾಗಿ ಖಾರ ಆಗಿಲ್ಲ ತಾನೇ? ಸೊ ಟಿಫನ್ ಎಲ್ಲ ಮುಗೀತು. ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಅಜ್ಜಿ ಅತ್ತೆ ಎಲ್ಲ ಹೆಲ್ಪ್ ಮಾಡ್ತಿದ್ರು. ಅತ್ತೆ ಫ್ರೆಂಡ್ ಬಂದಿದ್ರಲ್ಲ, ಅವರೆಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಡೆಕೋರೇಷನ್ಗೆಲ್ಲ ರೆಡಿ ಮಾಡಿಕೊಟ್ರು ಅವರೇ.
ಹಾಗೆ ಹೊಸ್ಲು ಬಾಗಿಲು ದೇವ್ರ ಮನೆಯೆಲ್ಲ ಹೇಗೆ ರೆಡಿ ಮಾಡಿದ್ದಾರೆ ನೋಡ್ಕೊಂಬನ್ನಿ. ಇವರು ನಮ್ಮ ಅತ್ತೆ ತಂಗಿ ಮನು ಇದಾನಲ್ಲ, ಮನು ಹೌದು. ಎಲ್ಲ ಒಂದ್ಸರಿ ಆಯ್ ಮಾಡಿ. ಇಲ್ಲ ಮೇಲೆ ಕುತ್ಕೊಳ್ರಿ. ಇಲ್ಲೇ ಮಾಡಿ ಕೊಟ್ಬಿಡು. ಹೋಳಿಗೆ ಬಸ್ ಸತ್ಯನಾರಾಯಣ ಸ್ವಾಮಿ ಪ್ರಸಾದ. ಪೂಜೆ ಎಲ್ಲ ಮುಗೀತು. ಎಲ್ರಿಗೂ ಪ್ರಸಾದ ಕೊಡ್ತಾಯಿದ್ರು. ಮಕ್ಕಳು ತುಂಬ ಗಲಾಟೆ ಮಾಡ್ತಾರೆ, ಸಖತ್ತು ಗಲಾಟೆ. 7 ಜನ ಮಕ್ಕಳೆಲ್ಲ ಸಖತ್ತು ಗಲಾಟೆ ಮಾಡ್ತಾಯಿದ್ರು. ಅವ್ರನ್ನೇ ಫಸ್ಟ್ ಊಟಕ್ಕೆ ಕೂರಿಸ್ಕೊಳ್ಳೋಣ ಅಂತ ಊಟಕ್ಕೆ ಕೂರಿಸಿದ್ವಿ. ನೋಡಿ ಹಾಗೆ ಹೇಗೆ ಆಗ್ತಿದೆ ಅಂತ. ಸೇ ಆಯ್, ಊಟ ಹೆಂಗೈತೆ? ನಾನೇ ಮಾಡಿದ್ದು. ಏನ್ ಮಾಡ್ಬೇಕಿತ್ತು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಸೊ ಮಕ್ಕಳಿಗೆಲ್ಲ ಊಟ ಆಯಿತು. ಹಾಗೆ ನಾವು ಊಟ ಮಾಡ್ತಾ ಇದ್ವಿ. ಊಟ ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ಪಾಯಸ ಎಲ್ಲ ತುಂಬ ಚೆನ್ನಾಗಿತ್ತು. ಹೆಸರು ಬೇಳೆ ಪಾಯಸ ಮಾಡಿದ್ವಿ. ಎಲ್ಲರೂ ಅದನ್ನೇ ಹೇಳ್ತಾ ಇರೋ, ಅಡುಗೆ ತುಂಬ ಚೆನ್ನಾಗಿ ಚಂದು ಮಾಡಿದ್ದೀರಾ ಅಂತೆಲ್ಲ. ನಾನು ನಮ್ಮ ಪೂಜೆ ಇಬ್ಬರೇ ಸೇರಿ ಊಟ ಮಾಡಿ ಅವಳೆಲ್ಲ ಹೆಲ್ಪ್ ಮಾಡಿದ್ರು. ನಾನೆಲ್ಲ ಮಾಡಿದ್ದೀನಿ. ಹಾಗೆ ಈ ಒಬ್ಬಟ್ಟು ಮಾಡ್ತಾ ಇದ್ದಾರೆ, ನೋಡಿ ಏನಾಗುತ್ತೆ ಅಂತ. ಊಟಕ್ಕೆ ಅಂತ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಊಟ ಆದ್ಮೇಲೆ ಒಬ್ಬಟ್ಟು ಮಾಡ್ತಾ ಇದ್ದಾರೆ ರಾತ್ರಿ ಊಟ. ಇವರು ನಮ್ಮ ಅತ್ತೆನೆ, ಚಿಕ್ಕತ್ತೆ. ಊಟ ಎಲ್ಲ ಆದ್ಮೇಲೆ ಒಬ್ಬಟ್ಟು ಮಾಡ್ತಾರೆ ನೈಟ್ ಊಟಕ್ಕೆ. ಹಂಚಿಂದ ಹಾಕ್ಬೇಡ, ಮೈದಾ ಮತ್ತೆ ಪಾತ್ರೆ ತೊಳೆದು 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 ಪೂಜಾ ಬೆಳಗ್ಗೆ ಕೆಲಸದಲ್ಲಿ ಬಂದ್ರು ಮಧ್ಯಾಹ್ನ ಇವಳೇ ತೊಳಿಬೇಕು. ಎಷ್ಟು ಮಾಡಿ ಆಮೇಲೆ ತೊಳೆದ್ರಾಯ್ತು. ಅವರು ನಾನು ಇಬ್ಬರು ಸೇರಿ ಇವತ್ತು ಅಡುಗೆ ಮಾಡಿದ್ವಿ. ಏನು ಪೂಜಾ ಚೆನ್ನಾಗಿತ್ತು ಊಟ ಇಲ್ಲ? ಇವಳೆಲ್ಲ ಹಚ್ಕೊಟ್ಲು, ನಾನು ಮಾಡಿದೆ. ಏನ್ರು ಮಾಡ್ತಿದ್ದೀರಾ? ಮಜ್ಜಿಗೆ ಬಿಡ್ತಾ ಇಲ್ಲ. ಬಿಸಿಲು ಅಂದರೆ ತುಂಬ ಬಿಸಿಲು. ದಾವಣಗೆರೆ ಸಖತ್ತು ಬಿಸಿಲು. ಅಣ್ಣ ಬಂದ್ರು ಅಣ್ಣ ಬಂದ್ರು ಅಣ್ಣ ಬಂದ. ಏನ್ ಮಾಡ್ತಿದ್ದೀರತ್ತೆ? ಹಾ 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 ಕ್ಯಾಪ್ಸಿಕಮ್ಮು, ಕರ್ಬೇವಿನ ಸೊಪ್ಪು,
0 and 216. Loading. Loading. ಲೇಖಕ್ಕ ಗಂಡು ವರ್ಷ ಅಪ್ಡೇಟ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಸೊ ಅತ್ತೆ ಆಗಲೇ ಎಲ್ಲ ತರಕಾರಿಲಿ ಹೆಚ್ಚಿದ್ರು. ಏನಕ್ಕೆ ಅಂದರೆ ಅಲ್ಲಿ ಸ್ಪೆಷಲ್ಲು ಜುಣ್ಕ ಅಂತೆ. ಜುಣ್ಕ ಅಂತ ಪಲ್ಯ ಜೋಳದ ರೊಟ್ಟಿಗೆ ತಿಂತಾರೆ. ಅದಕ್ಕೆ ಅತ್ತೆ ನಾವು ತಿನ್ನಬೇಕು ಅಂದ್ವಲ್ಲ, ರೊಟ್ಟಿ ತರಿಸಿದ್ರು ಹೊರಗಡೆಯಿಂದ, ರೆಡಿ ರೊಟ್ಟಿನೇ ತರಿಸಿದ್ರು. ಅದಕ್ಕೆ ಜುಣ್ಕ ಪಲ್ಯ ಮಾಡ್ತಾಯಿದ್ರು. ಸೊ ಅಲ್ಲಿ ಜುಣ್ಕ ಎಲ್ಲ ರೆಡಿ ಆಗ್ತಾಯಿದ್ದು. ನಾವು ಅಷ್ಟರಲ್ಲಿ ಚೌಕಬಾರ ಆಡೋಣ ಅಂತ ಚೌಕಬಾರ ಆಡ್ತಾಯಿದ್ವಿ. ಅಷ್ಟರೊಳಗೆ ಅಡುಗೆ ಎಲ್ಲ ರೆಡಿ ಆಯಿತು. ಊಟ ಮಾಡೋಣ ಅಂತ ಊಟ ಎಲ್ಲ ಮಾಡ್ಕೊಂಡು, ಇವತ್ತಿನ ಬ್ಲಾಗ್ ನಂದು ಇಷ್ಟ ಆಗಿರುತ್ತೆ. ಈ ದಿನ ನಾನು ಹೆಣ್ಣು ಮಾಡ್ತಾಯಿದ್ದೀನಿ. ನನ್ನ ಬ್ಲಾಗ್ ಸ್ವಲ್ಪನಾದ್ರು ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.